ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನೀರಿನಿಂದ ಹರಡುವ ರೋಗಗಳು ಮನುಷ್ಯನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತವೆ? ಆಪ್ಷನ್ಸ್: ಎ ಸಾವು, ಬಿ ಅಂಗವೈಕಲ್ಯ, ಸಿ ಅಸ್ವಸ್ಥತೆ, ಡಿ ಅನಾರೋಗ್ಯ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ನೀರಿನಿಂದ ಹರಡುವ ರೋಗಗಳು ಪರಿಸ್ಥಿತಿಗಳು ಅಂದರೆ ಸಾವು, ಅಂಗವೈಕಲ್ಯ, ಅನಾರೋಗ್ಯ ಅಥವಾ ಅಸ್ವಸ್ಥತೆಗಳಂತಹ ಮಾನವನ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಬೀರುತ್ತವೆ. ನೀರಿನಿಂದ ಹರಡುವ ರೋಗಕಾರಕ ಸೂಕ್ಷ್ಮ ಜೀವಿಗಳಿಂದ ಉಂಟಾಗುತ್ತವೆ. ಈ ರೋಗಗಳು ಸ್ನಾನ ಮಾಡುವಾಗ, ತೊಳೆಯುವಾಗ, ನೀರು ಕುಡಿಯುವಾಗ ಅಥವಾ ಕಲುಷಿತ ನೀರಿಗೆ ಒಡ್ಡಿದ ಆಹಾರವನ್ನು ಸೇವಿಸುವ ಮೂಲಕ ಹರಡಬಹುದು. ವಿಶಿಷ್ಟವಾಗಿ ನೀರಿನಿಂದ ಹರಡುವ ರೋಗಗಳನ್ನು ಉಂಟುಮಾಡುವ ಸೂಕ್ಷ್ಮ ಜೀವಿಗಳು ಪ್ರಮುಖವಾಗಿ ಪ್ರೋಟೋಜೋವಾ ಮತ್ತು ಬ್ಯಾಕ್ಟೀರಿಯಾವನ್ನು ಒಳಗೊಂಡಿರುತ್ತವೆ. ಅವುಗಳಲ್ಲಿ ಹಲವು ಕರುಳಿನ ಪರಾವಲಂಬಿಗಳು ಅಥವಾ ಜೀರ್ಣಾಂಗ ವ್ಯೂಹದ ಗೋಡೆಗಳ ಮೂಲಕ ಅಂಗಾಂಶಗಳು ಅಥವಾ ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ಆಕ್ರಮಿಸುತ್ತವೆ. ಎರಡನೇ ಪ್ರಶ್ನೆ, ಬೆಳಗ್ಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಸೊಪ್ಪಿನ ಸೇವನೆಯಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಕೂದಲು ಬೆಳವಣಿಗೆ, ಬಿ ಬುದ್ಧಿ ಚುರುಕು, ಸಿ ಗ್ಯಾಸ್ಟ್ರಿಕ್ ನಿವಾರಣೆ, ಡಿ ಅನಾರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ ಅನಾರೋಗ್ಯ. ಹಸಿ ಕರಿಬೇವು ಸೊಪ್ಪಿನ ಸೇವನೆ ಬೆಳಗ್ಗೆ ತಿಂಡಿಯಾಗಿ ಆರೋಗ್ಯಕರವಾಗಬಹುದು, ಆದರೆ ಖಾಲಿ ಹೊಟ್ಟೆಯಲ್ಲಿ ತೊಂದರೆಗಳನ್ನು ಉಂಟುಮಾಡುತ್ತದೆ. ಹಸಿ ಕರಿಬೇವಿನಲ್ಲಿ ಅನೇಕ ವಿಶೇಷತೆಗಳಿವೆ. ಅದು ಹೆಚ್ಚು ಪ್ರೋಟೀನ್, ಕ್ಯಾರೋಟಿನ್, ವಿಟಮಿನ್ಗಳನ್ನು ಒಳಗೊಂಡಿದೆ ಮತ್ತು ಅದರಲ್ಲಿ ಉಳಿದ ಅನೇಕ ಮುಖ್ಯ ತತ್ವಗಳು ಹೆಚ್ಚು ಕಡಿಮೆ ಖಾರದಿಂದ ಕೂಡಿವೆ. ಆದರೆ ಖಾಲಿ ಹೊಟ್ಟೆಯಲ್ಲಿ ಹಸಿ ಕರಿಬೇವಿನ ಸೊಪ್ಪನ್ನು ಸೇವಿಸುವುದು ಆರೋಗ್ಯಕರವಲ್ಲವೆಂದು ಹೇಳಲಾಗುತ್ತದೆ. ಮೂರನೇ ಪ್ರಶ್ನೆ, ಯಾವುದು ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಗಡ್ಡೆಯ ಬೆಳವಣಿಗೆಯನ್ನು ನಿಲ್ಲಿಸುತ್ತದೆ? ಆಪ್ಷನ್ಸ್: ಎ ಸುವರ್ಣಗಡ್ಡೆ, ಬಿ ಹಾಗಲಕಾಯಿ, ಸಿ ಸೀತಾಫಲ, ಡಿ ಸಿಹಿಗೆಣಸು. ಸರಿಯಾದ ಉತ್ತರ ಆಪ್ಷನ್ ಸಿ ಸೀತಾಫಲ. ಸಂಶೋಧನೆಯ ಪ್ರಕಾರ ಸೀತಾಫಲ ಮಹಿಳೆಯರಲ್ಲಿ ಸಾಮಾನ್ಯವಾಗಿರುವ ಸ್ತನ ಕ್ಯಾನ್ಸರ್ಗೆ ಬಹಳ ಪರಿಣಾಮಕಾರಿ ಆಹಾರವಾಗಿದ್ದು, ಸ್ತನ ಕ್ಯಾನ್ಸರ್ನ ಗಡ್ಡೆಯ ಬೆಳವಣಿಗೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದ ಉದಾಹರಣೆಗಳಿವೆ. ಉಳಿದಂತೆ ಜೀರ್ಣಾಂಗ ವ್ಯೂಹದ ಕೆಲವು ಕ್ಯಾನ್ಸರ್ಗಳಿಗೂ ಇದು ಅತ್ಯುತ್ತಮ ಹಣ್ಣಾಗಿದೆ. ನಾಲ್ಕನೇ ಪ್ರಶ್ನೆ, ಮೂಲಂಗಿಯ ಜೊತೆ ಯಾವ ಆಹಾರವನ್ನು ಸೇವಿಸುವುದು ಒಳ್ಳೆಯದಲ್ಲ? ಆಪ್ಷನ್ಸ್: ಎ ಬೀನ್ಸ್, ಬಿ ಕ್ಯಾರೆಟ್, ಸಿ ನುಗ್ಗೆಕಾಯಿ, ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಕಿತ್ತಳೆ ಹಣ್ಣಿನ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ಮೂಲಂಗಿಯೊಂದಿಗೆ ಕಿತ್ತಳೆ ಹಣ್ಣನ್ನು ಸೇವಿಸಬಾರದು. ಇದು ಆರೋಗ್ಯವನ್ನು ಹದಗೆಡಿಸಬಹುದು. ಮೂಲಂಗಿಯಿಂದ ಮಾಡಿದ ಆಹಾರ ಸೇವನೆ ಮಾಡಿದ್ರೆ ತಕ್ಷಣ ಕಿತ್ತಳೆ ಹಣ್ಣನ್ನು ತಿನ್ನಬೇಡಿ. ಇದರಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ನಿಮ್ಮನ್ನು ಕಾಡುತ್ತದೆ. ವೃದ್ಧರಿಗೆ ಸಮಸ್ಯೆ ಕಾಡುವುದು ಹೆಚ್ಚು. ಮೂಲಂಗಿ ಹಾಗೂ ಕಿತ್ತಳೆ ಹಣ್ಣಿನ ಮಧ್ಯೆ 4 ರಿಂದ 5 ಗಂಟೆ ಅಂತರವಿರುವುದು ಒಳಿತು. ಐದನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಂತ ಖಾರವಾದ ಮೆಣಸಿನಕಾಯಿ ಯಾವುದು? ಆಪ್ಷನ್ಸ್: ಎ ರೀಫರ್, ಬಿ ಪೆಪ್ಪರ್ ಆಕ್ಸ್, ಸಿ ರೆಡ್ ಚಿಲ್ಲಿ, ಡಿ ಬೋರಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಪೆಪ್ಪರ್ ಆಕ್ಸ್. ಕೆರೋಲಿನಾ ರೀಫರ್ ವಿಶ್ವದ ಅತ್ಯಂತ ಖಾರವಾದ ಮೆಣಸಿನಕಾಯಿ ಎಂಬ ಬಿರುದನ್ನು ಪಡೆದಿತ್ತು, ಆದರೆ ಇತ್ತೀಚೆಗಷ್ಟೇ ಪೆಪ್ಪರ್ ಆಕ್ಸ್ ಅನ್ನು ವಿಶ್ವದ ಅತ್ಯಂತ ಖಾರವಾದ ಮೆಣಸಿನಕಾಯಿ ಎಂದು ಹೇಳಲಾಗಿದೆ. ಆರನೇ ಪ್ರಶ್ನೆ, ಪೈಲ್ಸ್ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವುದನ್ನು ಸೇವಿಸಿದರೆ ಈ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಳ್ಳುತ್ತದೆ? ಆಪ್ಷನ್ಸ್: ಎ ಆಲ್ಕೋಹಾಲ್, ಬಿ ಸಂಸ್ಕರಿಸಿದ ಧಾನ್ಯ, ಸಿ ಮಾಂಸಾಹಾರ, ಡಿ ಮೂಲಂಗಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪೈಲ್ಸ್ ಸಮಸ್ಯೆಗೆ ಮದ್ಯಪಾನ ಕೂಡ ಹಾನಿಕಾರಕವಾಗಿದೆ. ಆಲ್ಕೋಹಾಲ್ ಸೇವನೆಯು ಜೀರ್ಣಕಾರಿ ಸಮತೋಲನಕ್ಕೆ ಅಡ್ಡಿಪಡಿಸುತ್ತದೆ, ಅಲ್ಲದೆ ಕರುಳಿನ ಮೇಲೆ ನಿರ್ಜಲೀಕರಣದ ಪರಿಣಾಮವನ್ನು ಬೀರುತ್ತದೆ. ಇವುಗಳ ಜೊತೆಗೆ ಸಂಸ್ಕರಿಸಿದ ಧಾನ್ಯಗಳು, ಕಬ್ಬಿಣದ ಪೂರಕಗಳು ಮತ್ತು ಕೆಲವು ಇತರ ಔಷಧಿಗಳು ಕೂಡ ಪೈಲ್ಸ್ ಉಲ್ಬಣಗೊಳ್ಳಲು ಕಾರಣವಾಗುತ್ತವೆ. ಏಳನೇ ಪ್ರಶ್ನೆ,
ಹೆಚ್ಚಾಗಿ ಬಿಸ್ಕತ್ತು ತಿನ್ನುವವರಲ್ಲಿ ಯಾವ ರೋಗ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಕ್ಯಾನ್ಸರ್, ಬಿ ಕಿಡ್ನಿ ಸಮಸ್ಯೆ, ಸಿ ತೂಕ ಹೆಚ್ಚು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಿಸ್ಕತ್ತುಗಳು ಆರ್ಗ್ಯಾನಿಕ್ ರಾಸಾಯನಿಕವನ್ನು ಹೊಂದಿದ್ದು ಕಿಡ್ನಿ ಮತ್ತು ಪುರುಷರ ಸಂತಾನೋತ್ಪತ್ತಿಯ ಅಂಗಗಳ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಹಾಗೂ ಸ್ವೀಡನ್ನಲ್ಲಿ ನಡೆಸಲಾದ ಅಧ್ಯಯನದ ಪ್ರಕಾರ 10 ವರ್ಷಗಳಲ್ಲಿ 60,000 ಮಹಿಳೆಯರಲ್ಲಿ ವಾರಕ್ಕೆ 2 ರಿಂದ 3 ಬಾರಿ ಬಿಸ್ಕತ್ತುಗಳನ್ನು ತಿನ್ನುವ ಮಹಿಳೆಯರಲ್ಲಿ ಗರ್ಭಾಶಯದ ಕ್ಯಾನ್ಸರ್ ಬರುವ ಸಾಧ್ಯತೆ ಶೇಕಡ 33ರಷ್ಟು ಹೆಚ್ಚಿದೆ. ವಾರದಲ್ಲಿ 3 ಬಾರಿ ಬಿಸ್ಕತ್ತುಗಳನ್ನು ತಿನ್ನುವ ಮಹಿಳೆಯರಲ್ಲಿ ಶೇಕಡ 42ರಷ್ಟು ಹೆಚ್ಚು ಗಡ್ಡೆಗಳಾಗುವ ಸಾಧ್ಯತೆಗಳು ಇವೆ ಎಂದು ಹೇಳಲಾಗುತ್ತದೆ. 8ನೇ ಪ್ರಶ್ನೆ, ನೀವು ತೂಕ ಇಳಿಸುವ ಪ್ರಯಾಣದಲ್ಲಿದ್ದರೆ ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಸೇವಿಸುವುದರಿಂದ ತೂಕ ಮತ್ತಷ್ಟು ಹೆಚ್ಚಾಗುತ್ತದೆ? ಆಪ್ಷನ್ಸ್: ಎ ಹಣ್ಣಿನ ಜ್ಯೂಸ್, ಬಿ ಗ್ರೀನ್ ಟೀ, ಸಿ ಟೀ ಕಾಫಿ, ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಸಿ ಟೀ ಕಾಫಿ. ಖಾಲಿ ಹೊಟ್ಟೆಯಲ್ಲಿ ಟೀ ಮತ್ತು ಕಾಫಿಯನ್ನು ಸೇವಿಸುವುದು ಅನಾರೋಗ್ಯಕರ. ಅಲ್ಲದೆ ಇದು ತೂಕ ಇಳಿಸುವ ಪ್ರಯಾಣಕ್ಕೂ ಹಾನಿ ಉಂಟುಮಾಡುತ್ತದೆ. ನೀವು ತೂಕ ಇಳಿಸುವ ಪ್ರಯಾಣದಲ್ಲಿದ್ದರೆ ಖಾಲಿ ಹೊಟ್ಟೆಯಲ್ಲಿ ಚಹಾ ಅಥವಾ ಕಾಫಿ ಸೇವನೆ ಮಾಡುವುದು ತೂಕ ಹೆಚ್ಚಿಸುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಚಹಾ ಅಥವಾ ಕಾಫಿ ಸೇವನೆ ಅಭ್ಯಾಸವು ಭವಿಷ್ಯದಲ್ಲಿ ಮಧುಮೇಹ ಮತ್ತು ಹೈಪೋಥೈರಾಯ್ಡಿಸಂ ಸೇರಿ ಹಲವು ಗಂಭೀರ ಕಾಯಿಲೆ ಅಪಾಯವನ್ನು ಹೆಚ್ಚಿಸುತ್ತದೆ. 9ನೇ ಪ್ರಶ್ನೆ, ಹೆಚ್ಚು ಹೊತ್ತು ಆಹಾರವಿಲ್ಲದೆ ಇದ್ದರೆ ನಮ್ಮ ದೇಹದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ಹಸಿವು, ಬಿ ಅಸ್ವಸ್ಥತೆ, ಸಿ ಒತ್ತಡ, ಡಿ ನಿರ್ಜಲೀಕರಣ. ಸರಿಯಾದ ಉತ್ತರ ಆಪ್ಷನ್ ಸಿ ಒತ್ತಡ. ಹೆಚ್ಚು ಹೊತ್ತು ಆಹಾರವಿಲ್ಲದೆ ಇರುವುದು ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಗಮನಾರ್ಹವಾಗಿ ಕುಸಿಯಲು ಕಾರಣವಾಗಬಹುದು ಮತ್ತು ನಿಮ್ಮ ದೇಹವು ಕಾರ್ಟಿಸೋಲ್ ಉತ್ಪಾದಿಸಲು ಪ್ರಾರಂಭಿಸುತ್ತದೆ. ಈ ಕಾರ್ಟಿಸೋಲ್ ಅನ್ನು ಒತ್ತಡದ ಹಾರ್ಮೋನ್ ಎಂದು ಕರೆಯುತ್ತಾರೆ. ಕಾರ್ಟಿಸೋಲ್ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಅದೇ ಸಮಯದಲ್ಲಿ ಅದು ಒತ್ತಡವನ್ನು ಸಹ ಉಂಟುಮಾಡುತ್ತದೆ. ಇದು ನಿಮಗೆ ಆತಂಕ, ಚಿತ್ತ, ಕಿರಿಕಿರಿಯನ್ನು ಉಂಟುಮಾಡುತ್ತದೆ. 10ನೇ ಪ್ರಶ್ನೆ, ಉಳಿದ ಅನ್ನವನ್ನು ಮತ್ತೆ ಮತ್ತೆ ಬಿಸಿ ಮಾಡಿದಾಗ ಏನಾಗುತ್ತದೆ? ಆಪ್ಷನ್ಸ್: ಎ ಅಧಿಕ ಬೊಜ್ಜು, ಬಿ ಹೊಟ್ಟೆ ಕೆಡುತ್ತದೆ, ಸಿ ಹೃದಯಾಘಾತ, ಡಿ ಅಜೀರ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಹೊಟ್ಟೆ ಕೆಡುತ್ತದೆ. ಮತ್ತೆ ಮತ್ತೆ ಬಿಸಿ ಮಾಡಿದ ಅನ್ನವನ್ನು ತಿನ್ನುವುದರಿಂದ ಫುಡ್ ಪಾಯ್ಸನಿಂಗ್ ಆಗಬಹುದು. ಇಲ್ಲಿ ಸಮಸ್ಯೆಗೆ ಕಾರಣವೆಂದರೆ ಅನ್ನವನ್ನು ಬಿಸಿ ಮಾಡುವುದಲ್ಲ, ಬದಲಿಗೆ ಬಿಸಿ ಮಾಡುವ ಮುನ್ನ ಅನ್ನವನ್ನು ಸಂಗ್ರಹಿಸುವ ವಿಧಾನ. ಮಿಕ್ಕಿದ ಅನ್ನದಲ್ಲಿರುವ ಬ್ಯಾಸಿಲ್ಲಸ್ ಸೆರಸ್ ಎನ್ನುವ ಬ್ಯಾಕ್ಟೀರಿಯಾದಿಂದಾಗಿ ಅದನ್ನು ಬಿಸಿ ಮಾಡಿ ಬಳಕೆ ಮಾಡುವುದರಿಂದ ಫುಡ್ ಪಾಯ್ಸನ್ ನಂತಹ ಸಮಸ್ಯೆ ಬರಬಹುದೆಂದು ತಜ್ಞರು ಹೇಳುತ್ತಾರೆ. ಬಿಸಿ ಮಾಡುವುದರಿಂದ ಈ ಬ್ಯಾಕ್ಟೀರಿಯಾ ನಾಶವಾಗಿ ಹೊಸ ವಿಷಾಹಾರವಾಗಿ ಮಾರ್ಪಾಡಾಗುತ್ತದಂತೆ. ಮತ್ತೆ ಬಿಸಿ ಮಾಡಿ ರೂಮ್ ಟೆಂಪರೇಚರ್ಗೆ ಇಟ್ಟಾಗ ಆಹಾರದಲ್ಲಿರುವ ವಿಷಾಂಶ ಹೆಚ್ಚುತ್ತದೆ. ಇದರಿಂದ ಆರೋಗ್ಯ ಸಮಸ್ಯೆ ಉಂಟಾಗಬಹುದು ಎಂದು ಹೇಳುತ್ತಾರೆ. ಮುಂದಿನ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ? ಆಪ್ಷನ್ಸ್: ಎ ವಿಟಮಿನ್ ಸಿ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಬಿ12, ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ. ವಿಟಮಿನ್ ಕೊರತೆ ರಕ್ತಹೀನತೆ. ಡಿ ಜೀವಸತ್ವಗಳು, ವಿಟಮಿನ್ ಸಿ, ಫೋಲೇಟ್ ಮತ್ತು ವಿಟಮಿನ್ ಬಿ12 ಸೇರಿದಂತೆ ವಿಟಮಿನ್ ಕೊರತೆಯ ರಕ್ತಹೀನತೆಗೆ ಸಂಬಂಧಿಸಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.